ಪ್ರೀವಿಯಸ್ ಲೀಸಿಗೆ ಅಂತ ಹೇಳಿ ಒಂದು ಓನರ್ಗೆ ಅಮೌಂಟ್ ಕೊಟ್ಟಿದ್ದು. ಅವರು ನಮಗೆ ಲೀಸಿ ಮನೇನೂ ಕೊಡಲಿಲ್ಲ, ಅಮೌಂಟು ಕೊಡಲಿಲ್ಲ. ಸೊ ಅದಕ್ಕೆ ಕೊಡ್ತೀವಿ ಅಂತ ಹೇಳಿ ಆಟ ಆಡಿಸ್ತಿದ್ದಾರೆ. ಸೊ ನೋಡೋಲ್ಲ, ಒಂದು ಹುಡುಗಿ ಇದ್ದಾಳೆ, ಚೆನ್ನಾಗಿದ್ದಾಳೆ, ಸೆಟಪ್ ಮಾಡಿ ಕೊಡಲ ಅದಕ್ಕೆ. ನಿನ್ನ ಫ್ಯೂಚರ್ ಹಾಂ ಸರಿ, ಅದು ತೆಗಿಲೋದು ಸರಿ. ನಾನು ಕೆಳಗಡೆ ಬರಲ್ಲ, ನೀನು ಹೋಗಿ ಕೊಡ್ತೀಯ. ಯಾವುದೋ ಫ್ಯಾಕ್ಟ್ರಿ ಅನ್ಕೊಂಡಿದ್ದಲ್ವಾ ಇದು? ಇಷ್ಟು ದೊಡ್ಡದಾಗಿದೆಯಲ್ಲ ಇದನ್ನು. ನಾನು ಯಾವುದೋ ಮಾಲ್ ಕಟ್ತವ್ರೆ ಅನ್ಕೊಂಡಿದ್ದೆ ನಾನು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎವ್ರಿವನ್ ಡೂಯಿಂಗ್ ವೆಲ್. ಸೊ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಆ್ಯಕ್ಚುಲಿ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮೋಕ್ಷಿತ ಬಂದು ತುಂಬ ಡಿಸ್ಟರ್ಬ್ ಮಾಡ್ತಾಳೆ. ಸೊ ಗಾಯ್ಸ್ ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಬೇಬಿ ಇದ್ದರೆ ಇದೆಲ್ಲ ಕಾಮನ್ ಅಲ್ಲ. ಸೊ ಲಾಗ್ ಮಾಡೋಣ ಅಂತ ಅಂದ್ಕೊತೀನಿ, ಸ್ಟಾರ್ಟ್ ಮಾಡ್ತೀನಿ, ಮಾಡಿದಾಗೆಲ್ಲ ಮೋಕ್ಷಿತ ಹಿಂಗೆ ಮಾಡ್ತಾಳೆ. So it's okay. So if anyone new member watching this video, please subscribe my YouTube channel because I'm a new user for this platform. I need your support. So without your support I can't do anything. So please ಸಾಧ್ಯವಾದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ಎಲ್ಲಿ ಹೋಗ್ತಾ ಇದ್ದೀವಿ ಸತ್ಯ? ಎಲ್ಲ ಹೋಗ್ತಾ ಇದ್ದೀವಿ. ಹೇಳು, ಎಲ್ಲೋ ಕರ್ಕೊಂಡು ಹೋಗ್ತಾ ಇದೆಯಾ? ಸೊ ಒಂದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಇದಕ್ಕೆ ಹೋಗ್ತಾ ಇದ್ದೆ. ನಾನ್ ಸೆನ್ಸ್. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ BTM ಲೇಔಟ್ ಹೋಗ್ತಾ ಇದ್ದೀವಿ. ನಾವು ಪ್ರೀವಿಯಸ್ ಲೀಸಿಗೆ ಅಂತ ಹೇಳಿ ಒಂದು ಓನರ್ಗೆ ಅಮೌಂಟ್ ಕೊಟ್ಟಿದ್ದು. ಅವರು ನಮಗೆ ಲೀಸಿ ಮನೇನೂ ಕೊಡಲಿಲ್ಲ, ಅಮೌಂಟು ಕೊಡಲಿಲ್ಲ. ಸೊ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ರಿಮೈನಿಂಗ್ ಅಮೌಂಟ್ ಕೊಡಬೇಕಿತ್ತು. ಕೊಡ್ತೀವಿ ಅಂತ ಹೇಳಿ ಆಟ ಆಡಿಸ್ತಿದ್ದಾರೆ. ಸೊ ಅದಕ್ಕೆ ಮನೆಗೆ ಹೋಗಿ ಮಾತಾಡಿಕೊಂಡು ಅಲ್ಲಿಂದ ಮಂಡ್ಯಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮಾವ ಕೂಡ ಬರ್ತಾ ಇದ್ದಾರೆ, ಮತ್ತು ನಮ್ಮ ರಿಲೇಟಿವ್ ಒಬ್ಬರು ಅಂಕಲ್ ಇದ್ದರು, ಅವರು ಕೂಡ ಬರ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗಿ ಏನು ಹೇಳ್ತಾರೆ, ಯಾವಾಗ ಕೊಡ್ತಾರೆ ಅಮೌಂಟ್ ಅಂತ ಹೇಳಿ ಕೇಳಿಕೊಂಡು ಅಲ್ಲಿಂದ ನಾವು ಮಂಡ್ಯಗೆ ಹೊರಡಬೇಕು. ಏನೋ ಇದು ಪ್ರದರ್ಶನ ಅಂತ ಏನೋ ಐತೆ. ಒನ್ ಡೇನು ನನ್ನ ಇಲ್ಲಿ ಕರ್ಕೊಂಡೇ ಬರಲ್ಲ ನೀನು. ಈಗ ಏನೋ ಇದು ಗೇಮ್ ಎಲ್ಲ ಇದೆ ಇಲ್ಲಿ ದೊಡ್ಡ ಚೆನ್ನಾಗಿ. ಒಳಗೆ ವಿಚಿತ್ರ ಪ್ರಾಣಿಗಳಿರ್ತದೆ, ನೋಡಿದ್ರೆ ಅವ್ರನ್ನ ಇನ್ನೂ ಸೇರಿಸ್ಕೊಂಡ್ಬಿಡ್ತಾರೆ ಅಂತ ಅಷ್ಟೇ, ಕರ್ಕೊಂಡು ಹೋಗಿಲ್ಲ. ಈ ನಾಟಕಕ್ಕೆಲ್ಲ ಏನು ಕಮ್ಮಿ ಇಲ್ಲ. ಎಲ್ಲಾದರೂ ಕರ್ಕೊಂಡು ಹೋಗಿದ್ರೆ ಬರೀ ಡೈಲಾಗ್ ಹೊಡಿತಾರೆ. ಅದೇ ಫ್ರೆಂಡ್ಸ್ ಜೊತೆ ಹೋಗೋ ಅಂದರೆ ಮಾತ್ರ ಚೆನ್ನಾಗಿ ಹೋಗ್ತಾನೆ. ನನಗೆ ಹೇಳ್ದೇನೆ ಪ್ಲ್ಯಾನ್ ಮಾಡಿಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡಾಯಿತು, ಇವಾಗ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂತ ಡೈಲಾಗ್ ಹೊಡಿತಾನೆ. ನಾಯಿ ನನ್ನ ಮಗ. ನಗು ನೋಡೋ ಮುಖದಲ್ಲಿ ಸಿಕ್ಕಾಪಟ್ಟೆ ನಗು ಬರ್ತಾ ಇದೆ ಸತ್ಯಂಗೆ. ಇವಾಗ ಹೊರಟಿದ್ದೀವಿ ಮನೆಯಿಂದ BTM ಲೇಔಟ್ಗೆ. ಅರೌಂಡ್ ಒಂದು ಎಷ್ಟು ಕಿಲೋಮೀಟರ್ ಪಾಪು? ಇವಾಗ ಫಸ್ಟು ಅಂಕಲ್ ಬಾರ್ ಹತ್ರ ಹೋಗಿ ಅಲ್ಲಿಂದ ಅಲ್ಲಿ ಹೋಗ್ಬೇಕು. ಇಲ್ಲಿಂದ ಅಂಕಲ್ ಮನೆಗೆ 9 ಕಿಲೋಮೀಟ್ರು, ಅಲ್ಲಿಂದ ಒಂದು 15 ಕಿಲೋಮೀಟ್ರು, 25 ಕಿಲೋಮೀಟ್ರು ಬೆಂಗಳೂರು. ಅಲ್ಲಿಂದ ಮಂಡ್ಯಗೆ 100 ಕಿಲೋಮೀಟ್ರು. ಸೊ ಕೇಳಿಸ್ಕೊಂಡ್ರಲ್ಲ, ಅಂಕಲ್ ಮನೆ ಹತ್ರ, ಅಂಕಲ್ ಅವ್ರದ್ದು ಬಾರ್ ಹತ್ರ ಹೋಗ್ಬೇಕು. ಅಲ್ಲಿಗೆ ನಮ್ಮ ಮಾವರು ಬಂದಿರ್ತಾರೆ. ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಮತ್ತು ಅಂಕಲ್ ಅವ್ರನ್ನ ಪಿಕ್ ಮಾಡಿಕೊಂಡು ಅಲ್ಲಿಂದ ಓನರ್ ಮನೆಗೆ ಹೋಗಿ ಸೊ ಡಿಸ್ಕಷನ್ ಮಾಡಿಕೊಂಡು ಅಲ್ಲಿಂದ ಮಂಡ್ಯಗೆ ಹೊರಡಬೇಕು. ಸೊ ಇದು ಪ್ಲ್ಯಾನ್ ಇರುತ್ತೆ. ಮೋಕ್ಷಿತಂಗೆ ಫುಲ್ಲು ನಿದ್ದೆ ಬರ್ತಿತ್ತು ಅನಿಸುತ್ತೆ. ಅವಳು ಮಲ್ಕೊಂಡ್ರು, ಪಾಪಚ್ಚಿ ಮಲಗಿಸ್ಬಿಟ್ಟಿದ್ದೀನಿ. ಓಲ್ಡ್ ಫುಡ್ಡು ಅಥವಾ ನ್ಯೂ ಫುಡ್ಡು ನನಗೆ ಗೊತ್ತಿಲ್ಲ ಗಾಯ್ಸ್, ಬಟ್ ಒಂದು ಪ್ರಶಾಂತ್ ಅಂತ ಹೇಳಿ ಫುಡ್ ನೇಮ್ ಇದೆ. ಸೊ ನಿಮ್ಗೇನಾದರೂ ಫುಡ್ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ, ಅಥವಾ ನೀವೇನಾದರೂ ತಿಂದಿದ್ರೆ ಟೇಸ್ಟ್ ಮಾಡಿದರೆ ಕಮೆಂಟ್ ಮಾಡಿ. ನಾನು ಟ್ರೈ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಯಾರಾದರೂ ತಿಂದೋರಿದ್ದರೆ ಸೊ ಓಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾನು ಟ್ರೈ ಮಾಡ್ತೀನಿ. ನಾನು ನಮ್ಮ ಹಸ್ಬೆಂಡಿಗೆ ಹೇಳ್ತಾ ಇದ್ದೀನಿ, ಪ್ರಶಾಂತ್ ಅಂತ ಹೇಳಿ ಒಂದು ಫುಡ್ ಹೆಸರಿದೆ ಅಂತ ಹೇಳಿ. ನಮ್ಮ ಹಸ್ಬೆಂಡು ನನಗೆ ಕಾಮಿಡಿ ಮಾಡ್ತಾ ಇದ್ದಾರೆ. ಪ್ರಶಾಂತ್ ಅಂತ ಹೇಳಿ ಎಲ್ಲಿರುತ್ತೆ ಫುಡ್ ಹೆಸರು? ಪ್ರಶಾಂತ್ ನೀಲ ಅಂತ ಕೇಳ್ತಾ ಇದ್ದಾರೆ. ಹಲೋ, ಬಂದೆ. ಇಲ್ಲಿ ಮೆಟ್ರೋ ಹತ್ರ ಇದ್ದೀವಿ, ಬನಶಂಕರಿ ಹತ್ರ. ಬನಶಂಕರಿ ಮೆಟ್ರೋ ಹತ್ರ ಇದ್ದೀವಿ, ಬಂದ್ವಿ 2 ನಿಮಿಷ. ಟ್ರಾಫಿಕ್ ಬೇರೆ ಇಲ್ಲಿ ಮತ್ತೆ ಗಾಡಿ ನಿಲ್ಸಿದ್ದೀವಿ. ಅಯ್ಯೋ
ಬೆಂಗಳೂರು ಅಂದರೆ ಟ್ರಾಫಿಕ್ ಅಂದರೆ ಬೆಂಗಳೂರು. ಇದಕ್ಕಿಂತ ಜಾಸ್ತಿ ಟ್ರಾಫಿಕ್ ಎಲ್ಲೋ ಆಗಿದೆ ಅಂತ ಹೇಳಿದೆ ಅಲ್ವಾ ನೀನಲ್ಲ? ಈಗೆಲ್ಲ ಯಾವುದೋ ಊರಲ್ಲಿ ಜಾಸ್ತಿ ಟ್ರಾಫಿಕ್ ಆಗುತ್ತೆ ಅಂತ ಹೇಳಿ. ಪುಣೆ ಅವತ್ತು ನಾವು ಹಂಗೆ ನಾರ್ಮಲಾಗಿ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಸತ್ಯ ಹೇಳ್ತಿದ್ದ, ಪುಣೆಲಿ ಇನ್ನೂ ಜಾಸ್ತಿ ಟ್ರಾಫಿಕ್ ಆಗುತ್ತೆ ಇಲ್ಲಿಗಿಂತ. ಇದೇನು ಬ್ಯಾಂಗ್ಳೂರ್ ಟ್ರಾಫಿಕ್ ಅದಕ್ಕೆಲ್ಲ ಹೋಲ್ಸ್ಕೊಂಡ್ರೆ ಇದೆಷ್ಟೋ ಬೆಟರ್ ಅಂತ ಹೇಳ್ತಿದ್ದ. ನೋಡಲಿ ನಿನ್ನ ಫ್ಯೂಚರ್, ನೀನು ಹಂಗೆ ಆಗೋದು. ನೀನು ರೋಡ್ ಕ್ರಾಸ್ ಮಾಡ್ಕೊಂಬಾರಿ ಅಂದರೆ ಇಲ್ಲ ನಾನು ಕಂಬನಿ ಹತ್ಕೊಬರ್ತೀನಿ ಅಂತ. ನಾನು ಫ್ಯೂಚರಲ್ಲಿ ಇಷ್ಟೇ ಸಣ್ಣ ಇರ್ತೀನಿ ಅನಿಸುತ್ತೆ, ಬಟ್ ನಿನ್ನ ರೇಂಜಿಗೆಲ್ಲ ಇರಲ್ಲ ಬಿಡಪ್ಪ. ನಾನು ಮನುಷ್ಯ ತೂಕವಾಗಿರ್ಬೇಕು. ಇಲ್ಲಿ ಹೊಟ್ಟೆ ಒಳಗಡೆ ತೂಕವಾಗಿರ್ಬೇಕಾ? ಅದಕ್ಕೆ ತೂಕವಾಗಿದೆಯಾ ಹೊಟ್ಟೆ ಒಳಗಡೆ ಈಗ? ನೋಡೋಲ್ಲ, ಒಂದು ಹುಡುಗಿ ಇದ್ದಾಳೆ, ಚೆನ್ನಾಗಿದ್ದಾಳೆ. ಸೆಟಪ್ ಮಾಡಿಕೊಡ್ಲಾ ನಿಂಗೆ? ಮಾಡ್ಕೊಡಿ, ದಮ್ಮಿದ್ರೆ ಮಾಡ್ಕೊಡಿ. ಸೆಟಪ್ ಮಾಡ್ಕೊಡ್ಲಾ? ದಮ್ಮಿದ್ರೆ ಮಾಡ್ಕೊಡಿ. ಮದುವೆ ಆಗ್ತೀಯಾ? ಮದುವೆ ಎಲ್ಲ ಇಲ್ಲ. ಏನಮ್ಮ ಮುಕ್ಷಿ ಎದ್ಬಿಟ್ಟ ಗುಮ್ಮ. ಸೊ ಸತ್ಯ ಇವಾಗ ಬೇಕ್ರಿ ಹತ್ರ ಹೋಗಿದ್ದಾನೆ. ಯಾವುದೋ ಬೇಕ್ರಿ ಕಾಣಿಸ್ತು, ಅವನಿಗೇನೋ ತಿನ್ಬೇಕಂತ ಅನಿಸ್ತಂತೆ, ಕೇಕು. ಸೊ ಅದಕ್ಕೆ ಅವನು ಕೇಕ್ ತರಕ್ಕೆ ಹೋಗಿದ್ದಾನೆ. ಆ್ಯಂಡ್ ಇವಾಗ ನಾವು ಕೇಕ್ ತಿನ್ಕೊಂಡು ಹೊರಡಬೇಕು. ಒಬ್ಬನೇ ತಿಂತಾ ಇದೆಯಾ? ನನಗೂ ತಿನ್ನಕ್ಕೆ ತಗೊಂಡು ಬಾ. ಏನಾದರೂ ಕೇಕೆ ತಗೊಂಡು ಬಾ ನನಗೂ. ಬೇಡ ನನಗೆ ಏನು, ನನಗೆ ಯಾವುದಾದ್ರೂ ಪೇಸ್ಟ್ರಿ ಕೇಕ್. ಪೇಸ್ಟ್ರಿ. ಸೊ ಮೋಕ್ಷಿತಂಗೆ ಜುಟ್ಟು ಹಾಕಿದ್ದೀನಿ, ಹೆಂಗೆ ಕಾಣಿಸ್ತಿದೆ ನೋಡ್ಬಿಟ್ಟು ಹೇಳಿ. ಪುಟಾಣಿ ಎದ್ಲು. ಪುಟಾಣಿ ಆಯ್ ಮಾಡು ಪುಟಾಣಿ ನಮ್ಮ ವ್ಲಾಗ್ಗೆ. ಮಧ್ಯದ ಅಂಗಡಿ ಹೆಸರು ಮಂಜುನಾಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಇವಾಗ ಅಲ್ಲಿಗೆ ಹೋಗಲ್ಲ, ಸತ್ಯ ಹೋಗ್ತಾನೆ ಅನಿಸುತ್ತೆ, ಇಲ್ಲ ಮಾವನು ಇಲ್ಲಿಗೆ ಬರ್ತಾರೆ ಅನಿಸುತ್ತೆ. ಹೋಗ್ತೀಯಾ ಕೆಳಗಡೆ, ಇಳಿತೀಯಾ ಏನು? ಕಾರ್ ಸ್ವಲ್ಪ ಹಿಂದೆ ಹಾಕಿ ಅಂತವ್ರೆ. ಸತ್ಯ ಹೋಯ್ತಾರೆ ಹೋಗಿದ್ದಾನೆ. ಆ್ಯಂಡ್ ನಾನು ವೇಟ್ ಮಾಡ್ತಾ ಇದ್ದೀನಿ. ಅಂಕಲ್ ಟೀ ಕಳಿಸಿದ್ದಾರೆ. ಪುಟಾಣಿ ಬೀಳ್ತೀಯ? ಯಪ್ಪ, ಶುಂಠಿ ಅಂತೂ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಕುಡಿಯೋದಕ್ಕೆ ಆಗಲ್ಲ. ಹುಷಾರು. ಹಾಯ್ ಹೇಳು ಪಪ್ಪಂಗೆ. ಹಾಯ್ ಮಾಡು ಪಪ್ಪಂಗೆ ಪುಟಾಣಿ. ಹಾಯ್ ಮಾಡೋದು ಬರುತ್ತೆ ತಾನೆ, ಗೊತ್ತು ತಾನೆ ನಿಂಗೆ ಹಾಯ್ ಮಾಡೋದು ಹೆಂಗೆ ಅಂತೇಳಿ? ಗೊತ್ತಿಲ್ಲ? ನಿಂಗೂ ಬೇಕಾ ಟೀ? ಮೋಕ್ಷಿತನೂ ಕುಡಿತಾಳಂತ ಟೀ. ಹಾಲೆಲ್ಲ ಖಾಲಿ ಮಾಡ್ದೆ ತಾನೆ ನೆನ್ನೆ? ಮನೇಲೆಲ್ಲ ಟೀ ಮಾಡ್ಕೊಂಡು ಕೊಡು. ಟಾಚಿ ಮಾಡು ಬಂಗಾರಿ, ಟಾಚಿ ಮಾಡು, ಸುಟ್ರೆ ಆಮೇಲೆ. ಫೈನಲಿ ಮನೆ ಹತ್ರ ಬಂದ್ವಿ. ಡೆಡ್ ಎಂಡ್ ಅವ್ರ ಮನೆ ಇರೋದು, ಹೋಗ್ತಾ ಇದ್ದೀವಿ. ಆ್ಯಂಡ್ ಅವರಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಎಲ್ಲ ಡಿಸ್ಕಷನ್ ಎಲ್ಲ ಮುಗೀತು. ಇವಾಗ ಹೊರಟಿದ್ದೀವಿ. ನೆಕ್ಸ್ಟ್ ಮಂತ್ ಕೊಡ್ತೀವಿ ಅಂತ ಹೇಳಿದ್ರು ಅಮೌಂಟ್ನ. ಸೊ ಇವಾಗ ನಾವು ನಮ್ಮ ಅತ್ತೆ ಮನೆ ಹತ್ರ ಬಂದ್ವಿ. ಆಲ್ಮೋಸ್ಟ್ ಅಲ್ಲಿ 7:30 ಆಗಿತ್ತು ಅನಿಸುತ್ತೆ ರೀಚ್ ಆಗೋ ಅಷ್ಟರೊಳಗೆ. ಸೊ ಟಯರ್ಡ್ ಆಗಿದೆ ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡಿ. ಏನಾದರೂ ಅಡುಗೆ ಮಾಡಿರ್ತಾರೆ, ಊಟ ಮಾಡಿಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.